ಆಪ್ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಶಹಾಬುದ್ದೀನ್ ಮೇಲೆ ಇರುವ ಆರೋಪ, ಇವರು ದೇಶದ ಹಿತದ ವಿರುದ್ಧ ಕೆಲಸ ಮಾಡಿದ್ದಾರೆ. ಶಹಾಬುದ್ದೀನ್ ಸಾಬ್ ಬಹಳ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವ್ರುಗಳನ್ನ ಬಹುಶಃ ನೀವು ವರ್ಗಾವಣೆ ಮಾಡಿಸಿದ್ರೋ ಅಥವಾ ಯಾರನ್ನ ಕೆಲಸದಿಂದ ತೆಗೆದು ಹಾಕ್ಸಿದ್ರೋ. ಅವರಲ್ಲಿ ಒಬ್ರು ಯಾರಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ರು ಓಜಾ ಸಾಬ್. ಅವರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಲ ಸ್ವಲ್ಪ ನೀವು ಕೇಳಿಸ್ಕೊಳ್ಳಿ. ಶಹಾಬುದ್ದೀನ್ ಒಬ್ಬ ಭಯಂಕರ ಅಪರಾಧಿ. ಹತ್ಯೆ, ದರೋಡೆ, ಕಿಡ್ನ್ಯಾಪಿಂಗ್, ಈ ಎಲ್ಲ ತರಹದ ಅತ್ಯಂತ ದೊಡ್ಡ ಅಪರಾಧಗಳು ಏನಿದಾವೋ ಅವುಗಳ ನಿರ್ದೇಶನ ಅವರು ಮಾಡಿಲ್ಲ. ಬದಲಾಗಿ ಸ್ವತಃ ಅವರದ್ರಲ್ಲಿ ಭಾಗಿಯಾಗಿದ್ದಾರೆ. ISIನ ಏಜೆಂಟ್ ಆಗಿದ್ದಾರೆ. ಇದಕ್ಕೆ ಸಾಕ್ಷಿ ಇದೆ. ಇವತ್ತು CBI ಕೂಡ ಹೇಳ್ತಾ ಇದೆ, ನಾವು ನಮ್ಮ ರಿಪೋರ್ಟಲ್ಲಿ ಕೂಡ ಬರ್ದಿದ್ವಿ, ಇವತ್ತು CBI ಕೂಡ ಹೇಳ್ತಾ ಇದೆ. ಈ ತರಹದ ಸಾಕ್ಷಿ ಡೆಲ್ಲಿ ಪೊಲೀಸರ ಎದುರಿಗೆ ಬಂದಿತ್ತು. ಏನಂದ್ರೆ ಅಲ್ ಖೈದಾ ಜೊತೆ ಅವರ ಕನೆಕ್ಷನ್ ಇದೆ ಅಂತ. ಅಲ್ ಖೈದಾಯಿಂದ ಮತ್ತು ಕಾಶ್ಮೀರ್ ಟೆರರಿಸ್ಟ್ಗಳಿಂದ ಅವ್ರಿಗೆ AK-47 ಮತ್ತು ಆರ್ಮ್ಸ್ ಸಿಗುತ್ತೆ ಅಂತ. ಇವರೇನು ಸಾಧಾರಣ ವ್ಯಕ್ತಿ ಅಂತೂ ಅಲ್ವಲ್ಲ. ಇವರು ಬಿಹಾರ ಸರ್ಕಾರದಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಮತ್ತೆ ನೀವಿದ್ದಂತ ಸರ್ಕಾರದ ಪಾರ್ಟಿನಲ್ಲಿ ಇವರು DGP ಆಗಿದ್ರು. ಇಲ್ಲ, ಖಂಡಿತ ಇವರು ಎಲೆಕ್ಷನ್ ಅಲ್ಲಿ ಕೂಡ ಸ್ಪರ್ಧಿಸಿದ್ರು. ಇವರು ಎಲೆಕ್ಷನ್ ಸ್ಪರ್ಧಿಸಿದ್ರು. ಕೆಲಸದಿಂದ ತೆಗೆದಾಕದ್ಮೇಲೆ ಎಲೆಕ್ಷನ್ ಸ್ಪರ್ಧಿಸಲಿಲ್ಲ. ಎಲೆಕ್ಷನ್ ಸ್ಪರ್ಧಿಸೋಕೆ ತಯಾರಿ ನಡೆಸ್ತಿದ್ರು. ಎಲೆಕ್ಷನ್ ಸ್ಪರ್ಧಿಸೋಕೆ ಅವರು ತಯಾರಿ ನಡೆಸ್ತಿದ್ರು. ಮತ್ತೆ ಅವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಅದ್ರ ಪಕ್ಕದಲ್ಲೇ ನಂದು ಕೂಡ ಹೇಳಿಕೆ ಇತ್ತು, ಇವರು ಮೊಸಾದ್ನ ವ್ಯಕ್ತಿ ಅಂತ. ಸೊ ಇವರು ಮೊಸಾದ್ ಅಂತ ಆಗೋದಿಲ್ಲ ಅಲ್ವಾ. ಈಗ ಅದರ ಸಾಕ್ಷಿ ಬೇಕು. ಅದಕ್ಕೋಸ್ಕರ ಈಗ ಅವರು ಏನ್ ಹೇಳ್ತಾ ಇದ್ದಾರೆ, ಇದು ಇವರ ರಾಜಕೀಯ ಆಸೆ ಆಗಿತ್ತು, ಅದನ್ನ ಪೂರೈಸ್ಕೊಂಡ್ರು. 1800 1700 ವೋಟ್ನ ಪಡ್ಕೊಂಡು ಪಾರ್ಲಿಮೆಂಟ್ನಲ್ಲಿ. ಅದು ಒಂದ್ ವೇಳೆ ಪಬ್ಲಿಕ್ ಇವರನ್ನ ಅಷ್ಟೊಂದು ಇಷ್ಟಪಟ್ಟಿದ್ರೆ ಇನ್ನೂ ಜಾಸ್ತಿ ವೋಟ್ ಕೊಡ್ತಿದ್ರು. ಇವರ ಬಗ್ಗೆ ಮೀಡಿಯಾದಲ್ಲಿ ಏನ್ ಬಂದಿತ್ತೋ ಅದೇನಿತ್ತು ಅಂದ್ರೆ, ಲಾಲು ಯಾದವ್ ನಿಮ್ಮನ್ನ ಫಿಕ್ಸ್ ಮಾಡ್ಬೇಕು ಅಂತಿದ್ರು. ಅದಕ್ಕೆ ಮೊದಲು ಅವರು DGP ಸಾಹೇಬ್ರನ್ನ ಬಳಸ್ಕೊಂಡ್ರು ನಿಮ್ಮನ್ನ ಜೈಲಿಗೆ ಕಳ್ಸೋದಕ್ಕೆ. ಒಂದು ನಿಮಿಷ, ನಾನ್ ಹೇಳ್ಬೇಕು ಅಂದ್ರೆ, ಈಗೊಂದು UPಯಲ್ಲಿ ವಿಷಯ ನಡೀತು. UPಯ ಎಕ್ಸ್ ಚೀಫ್ ಮಿನಿಸ್ಟ್ರಿ ಚೀಫ್ ಸೆಕ್ರೆಟರಿ ಅವರದು. ಇವರ ಸಂಬಂಧಿಕರಾಗಬೇಕು ಅವರು. ಈಗಷ್ಟೇ ಒಂದು ರೈಡ್ ಗೀಡ್ ಆಗಿತ್ತು. ಬಿಹಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲ, ಸಂಬಂಧಿಕರಲ್ಲ. ಸಂಬಂಧಿಕರ ಮಾತು ನಾನ್ ಹೇಗಿರ್ತೀನೋ ನನ್ನ ಪೀಳಿಗೆ ಕೂಡ ಹಾಗೇ ಇರುತ್ತೆ. ನಾನ್ ನಿಮ್ಮನ್ನ ಕೇಳೋದೇನು ಅಂತಂದ್ರೆ, ಇದು ನಿಜ ಅಲ್ವಾ? ಯಾವಾಗ ಅವರು ನಿಮ್ಮನ್ನ ಜೈಲಿಗೆ ಕಳಿಸಿದ್ರು, ಅದಾದ ನಂತರ ಅವ್ರನ್ನ DGP ಹುದ್ದೆಯಿಂದ ತೆಗೆದುಹಾಕ್ಲಾಯ್ತು. ಇಲ್ಲ, ಅವರಂತೂ ತಮ್ಮ ಸರ್ವಿಸಿಂದ ತಾವೇ ರಿಸೈನ್ ಮಾಡಿ ಹೋಗಿದ್ರು. ಬಹುಶಃ ರಾಜಕೀಯ ಎಲೆಕ್ಷನ್ ಸ್ಪರ್ಧೆ ಪರಿಸ್ಥಿತಿನ ಸೃಷ್ಟಿ ಮಾಡಲಾಗಿಲ್ಲ. ಇಲ್ಲ, ಚುನಾವಣೆ ಸ್ಪರ್ಧಿಸೋಕೆ JDU ಇಂದ ಇವರಿಗೆ ಟಿಕೆಟ್ ಸಿಗಬೇಕಿತ್ತು. JDUನವರು ಹೇಳಿದ್ರು ಏನಂದ್ರೆ ಶಿವನಿಂದ ಸ್ಪರ್ಧಿಸಿ, ಆಗ ನಾವು ಟಿಕೆಟ್ ಕೊಡ್ತೀವಿ ಅಂತ. ಇವರು ನಿರಾಕರಿಸಿದ್ರು, ಏನಂದ್ರೆ ಶಿವನಿಂದ ನಾನು ಸ್ಪರ್ಧಿಸೋದಿಲ್ಲ ಅಂತ. ಆಗ ಹೇಳಿದ್ರು ಹಾಗಿದ್ರೆ ನಾನು ಟಿಕೆಟ್ ಕೊಡಲ್ಲ ಅಂತ. ಆಮೇಲೆ ಇವರು ಬೇಗುಸರಾಯಿನಿಂದ ಸ್ಪರ್ಧಿಸಿದ್ರು. DGP ಸಾಬ್ ಆರೋಪ ಮಾಡಿದ್ರು ಏನಂದ್ರೆ, ಅಲ್ ಖೈದಾ ಜೊತೆ ಸಂಬಂಧ ಇದೆ, ISI ಜೊತೆ ಸಂಬಂಧ ಇದೆ ಅಂತ. ಖಂಡಿತ ಇಲ್ಲ. ನಾನು ಯಾವಾಗ ಜೈಲ್ನಲ್ಲಿದ್ನೋ ಅವರು ಆರೋಪ ಮಾಡಿದ್ರು. ಆಗ ಮುನ್ವರ್ ಹುಸೇನ್ ರಾಣಾ ಅನ್ನೋ ಒಬ್ಬ ಕವಿ ಇದ್ದಾರೆ. ಅವರು ನನಗೆ ಬರ್ದ್ ಕಳಿಸಿದ್ರು ಏನಂದ್ರೆ, ಅವನು ಕೇವಲ ಅವನ ಇಷ್ಟಕ್ಕೆ ನನ್ನನ್ನ ಗಲಭೆಕೋರ ಎಂದಿದ್ದ. ಕಾರಣ ನನ್ನ ಮನೆಯ ಪಾತ್ರೆಯ ಮೇಲೆ ISI ಅಂತ ಬರ್ದಿತ್ತು. ಮತ್ತೆ ಒಂದ್ ವೇಳೆ ಅದನ್ನೇ ISI ಅಂತ ನೀವು ಹೇಳೋದಾದ್ರೆ, ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಷನ್, ಆಗ ನಾನು ಆಗಿದ್ದೀನಿ. ಇವೆಲ್ಲ ನಾನಾಗಿದ್ದೀನಿ. 7th ಫೆಬ್ರವರಿ 1999ನಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ನ ಒಬ್ಬ ಭಯೋತ್ಪಾದಕ ಮುಷ್ತಾಕ್ ಅಹ್ಮದ್ ಆಗಾ ಬಂಧನ ಆಗಿದ್ದ. ಮತ್ತೆ ಅವನು ಒಪ್ಕೊಂಡಿದ್ದ ಏನಂದ್ರೆ, ಅವನಿಗೆ ನಿಮ್ಮ ಪರಿಚಯ ಚೆನ್ನಾಗಿದೆ ಅಂತ, ಮತ್ತೆ ನಿಮ್ಮನ್ನ ಭಯೋತ್ಪಾದಕ ಸಂಘಟನೆಗಳ ವ್ಯಕ್ತಿಗಳ ಜೊತೆ ಭೇಟಿ ಮಾಡಿಸ್ತಿದ್ದ ಅಂತ. ಈಗ ಈ ಸ್ಟೇಟ್ಮೆಂಟ್ನ ನನ್ನನ್ನ ಯಾರೂ ಕೇಳಿಲ್ಲ. ಒಂದ್ ವೇಳೆ ನೀವು ಇವತ್ತು ಕೇಳ್ತಾ ಇದ್ದೀರಾ ಅಂದ್ರೆ, ನಾನು ಕಾಶ್ಮೀರದಲ್ಲಿ ಕನಿಷ್ಠ ಪಕ್ಷ 500 ಮಕ್ಕಳನ್ನ ನಾನು ನನ್ನ ಕಡೆಯಿಂದ, ನನ್ನ ಇನ್ಸ್ಟಿಟ್ಯೂಷನ್ನಿಂದ ಡಾಕ್ಟರ್ ಮಾಡಿಸಿದ್ದೀನಿ. ಮತ್ತೆ 500 ಫ್ಯಾಮಿಲಿಗಳು ನನಗೆ ವೈಯಕ್ತಿಕವಾಗಿ ಪರಿಚಯ ಇದೆ. ಮತ್ತೆ ಇವತ್ತು ಕೂಡ ನಾನು ಅವ್ರ ಮನೆಗೆ ಹೋಗ್ತೀನಿ, ನಾಳೆ ಕೂಡ ಹೋಗ್ತೀನಿ, ಮತ್ತೆ ನಿನ್ನೆನೂ ಹೋಗಿದ್ದೆ. ನಾನ್ ಹೇಳ್ದೆ ಏನಂದ್ರೆ, ನನ್ನ ಸಂಬಂಧ ಹಿಂದೆ ಏನಿತ್ತೋ ಅದು ಮೊದ್ಲಿಂದನೂ ಇತ್ತು, ಇವತ್ತಿಗೂ ಇದೆ. ನೋಡಿ, ನಾನು ಈ 500 ಡಾಕ್ಟರ್ಸ್, 500 ಫ್ಯಾಮಿಲಿಗಳನ್ನ ನಾನು ಕಮಾಂಡರ್ ಆಗಿಲ್ಲ. ಇಲ್ಲ. ಎಷ್ಟೋ ಜನ ಹೀಗೆ ಇರ್ತಾರೆ ಅಂದ್ರೆ, ಯಾರು DUನಲ್ಲಿ ಪ್ರೊಫೆಸರ್ ಆಗಿರ್ತಾರೆ, ಅವ್ರ ಕಡೆಯಿಂದ ಇನ್ನೇನೋ ಮಾತು ಆಚೆ ಬರುತ್ತೆ. ಇದು ಅವರು ಯಾರೋ DUನಲ್ಲಿ ಪ್ರೊಫೆಸರ್ ಇದ್ರು ಮತ್ತು ಅವರ ಕಡೆಯಿಂದ ಬಂತು ಏನಂದ್ರೆ, ಇವರು ಬೇರೆ ಯಾರ್ದೋ ಜೊತೆ ನಮ್ಮ ಪಾರ್ಲಿಮೆಂಟ್ ಮೇಲೆ ಏನೋ ಅಟ್ಯಾಕ್ ಆಗಿತ್ತೋ, ಅವ್ರ ಜೊತೆ ಸಂಬಂಧ ಇದೆ ಅಂತ ಬಂತು. ಆ ಮ್ಯಾಟರ್ಗೆ ನಾನು ಹೋಗೋಕೆ ಇಷ್ಟಪಡಲ್ಲ. ಇದೆಯಾ ಇಲ್ವಾ? ನಮ್ಮ 500 ಫ್ಯಾಮಿಲಿಗಳನ್ನ, ನಾನು 500 ಹುಡುಗರನ್ನ ಡಾಕ್ಟರ್ ಮಾಡಿದ್ದೀನಿ. ಮತ್ತೆ 500 ಫ್ಯಾಮಿಲಿಗಳು ನನಗೆ ಪರಿಚಯ ಇವೆ. ಆ 500ರಲ್ಲಿ ಯಾರು ಮತ್ತು ಎಷ್ಟು ಜನ ಮುಸ್ತಾಕಿದ್ದಾರೆ ನಾನ್ ಹೇಗೆ ಹೇಳಕ್ಕಾಗತ್ತೆ?
ಆದ್ರೆ 500 ಜನರನ್ನ ಡಾಕ್ಟರ್ ಮಾಡ್ತಾ ಮಾಡ್ತಾ ನೀವು ಒಬ್ಬನ್ನ ಭಯೋತ್ಪಾದಕನನ್ನ ತಯಾರು ಮಾಡಿದ್ರು ದೇಶಕ್ಕೆ ನಷ್ಟ ಆಗುತ್ತಲ್ವಾ? ಖಂಡಿತ ನೀವು ಸರಿಯಾಗಿ ಹೇಳಿದ್ರಿ. ನಾನು ಮೊದಲ ವ್ಯಕ್ತಿ ಆಗಿರ್ತೀನಿ. ಯಾವಾಗ ನಮ್ಮಲ್ಲಿ ಯುದ್ಧ ನಡೀತಾ ಇತ್ತೋ ಅದನ್ನ ಕಾರ್ಗಿಲ್ ಅಂತ ಕರೀತಾರೆ. ನನ್ನ ಹತ್ರ ಅದರ ಪ್ರಮಾಣ, ರಾಷ್ಟ್ರಪತಿಯವರ ಪತ್ರ ಇದೆ. ಅದು ನಾನು ಭೇಟಿ ಮಾಡಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಏನಂದ್ರೆ ನಾನು NCC ಟ್ರೈನ್ಡ್ ಇದ್ದೀನಿ ಅಂತ. ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ನಾನು ಬಂದೂಕ್ ಬಳಸಬಲ್ಲೆ. ಬಹುಶಃ ನಾನೇ ಮೊದಲ ಪಾರ್ಲಿಮೆಂಟ್ರಿಯನ್ ಅನ್ಸುತ್ತೆ ಹೀಗೆ ಹೇಳ್ತಾ ಇರೋದು. ಏನಂದ್ರೆ ನಮಗೂ ಕೂಡ ಅವಕಾಶ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಏನಂದ್ರೆ ಒಂದ್ ವೇಳೆ ನಾನು ಸಾಯೋದಾದ್ರೆ ಗಡಿಯಲ್ಲೇ ಸಾಯ್ತೀನಿ ಅಂತ. ಮತ್ತೆ ನನ್ನ ಹತ್ರ ಅವರ ಪತ್ರ ಇದೆ, ಅವರ ಉತ್ತರದ ಪತ್ರ ಕೂಡ ಇದೆ ನನ್ನ ಹತ್ರ. ಆದ್ರೆ ನನ್ನ ಹತ್ರ ಕೂಡ ಒಂದು ಪತ್ರ ಇದೆ. ಅದ್ರಲ್ಲಿ ಏನ್ ಬರ್ದಿದೆ ಅಂದ್ರೆ, ಶಾಬುದ್ದೀನ್ ಸಾಬ್ ಶ್ರೀನಗರಕ್ಕೆ ಹೋಗಿದ್ರು. ಅವರು ಮುಷ್ತಾಕ್ನ ಮನೆಯಲ್ಲಿ ಹಿಜ್ಬುಲ್ನ ಕುಪ್ವಾರದ ವಿಭಾಗೀಯ ಕಮಾಂಡರ್ ಫಾರೂಕ್ ಮಿಥಲ್ನ ಭೇಟಿ ಮಾಡಿದ್ರು. ಮತ್ತೆ ಅವರು ಏನ್ ಹೇಳಿದ್ರು ಅಂದ್ರೆ, ನಿಮಗೆ ಆತ್ಮರಕ್ಷಣೆಗಾಗಿ ಅಸ್ತ್ರಶಸ್ತ್ರಗಳ ಅವಶ್ಯಕತೆ ಇದೆ ಅಂತ. ಆಗ ಒಪ್ಕೊಂಡ. ಏನಂದ್ರೆ 2001ರಲ್ಲಿ ಅವನು ಇನ್ನೊಮ್ಮೆ ಮಾರಕ ಆಯುಧಗಳ ಸರಬರಾಜನ್ನ ಶಾಬುದ್ದೀನ್ ತನಕ ತಲುಪಿಸಿದ್ದ. ಈ ಸಲ AK-47 ಪಿಸ್ಟಲ್ಸ್ ಮತ್ತೆ ಕಾರ್ಟ್ರಿಡ್ಜ್ಗಳನ್ನ ಹಣ್ಣಿನ ಪೆಟ್ಟಿಗೆಲ್ ತುಂಬಿಸಿ ಕಳಿಸಿದ್ರು ಅಂತ. ಇಲ್ಲ, ನನ್ನ ಹತ್ರ ಅಂತೂ ನನ್ನ ರೈಫಲ್ ಬಿಟ್ಟು ಬೇರೆ ಯಾವ ಆಯುಧನೂ ಯಾವತ್ತೂ ಇಟ್ಕೊಂಡಿಲ್ಲ. ಆದ್ರೆ ಈ ಸುದ್ದಿಗಳು ಮ್ಯಾಗಝಿನ್ನಲ್ಲಿ, ಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತಲ್ಲ, ನೀವ್ ಯಾವತ್ತೂ ಡಿನೈ ಮಾಡಿ? ಇಲ್ಲ, ನಮ್ಮ ಹತ್ರ ಯಾರೂ ಕೇಳೇ ಇಲ್ಲ. ನಾನಂತೂ ಎಷ್ಟೋ ಬಾರಿ ಈ ನ್ಯಾಯಾಲಯದ ನೋಟಿಸ್ ಹೋಯ್ತು. ಆಗ ನಾನು ಬಹಳ ಕಷ್ಟಪಟ್ಟು ಬಂದಿದ್ದೀನಿ. ಅದು ಎಲ್ಲಿ ತನಕ ನಮ್ಮ ಹತ್ರ ಕೇಳೋದಿಲ್ವೋ, ಅರೆ ಕೇಳದೆ ಹೋದ್ರೆ ನಾವು ಈಶ್ವರನ ಹತ್ರನೇ ಹೋಗಲ್ಲ, ಬೇರೆಯವ್ರ ಹತ್ರ ಯಾಕೆ ಹೋಗೋಣ?